ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲಿ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪ ಕೂಡ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರರಾದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದ್ದು ಅಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿಗೆ ಕೊಡ್ರಿ. ಅಗ್ನಿ ದೇವತೆ ಮುಟ್ಟಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡುವುದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ ನೂರಾರು ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತಾನೆ. ಅಪ್ಪಗಳು ಒಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರ ಅನ್ನೋದು ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ, ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದರು. ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು, ಅಪ್ಪಗಳನ್ನು ಒಂದೆರಡು ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು ಒಂದು 4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದು ಏನದು? ನಮ್ಮದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ಸಂಗ, ಇವತ್ತು ದೀಪ ಹಚ್ಚಿ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಸುಂದರವಾಗಿರುವಂಥ ಈ ಪ್ರಯತ್ನವನ್ನು ಕಾಗವಾಡದ ಎಲ್ಲ ಭಕ್ತಾದಿಗಳು, ನಮ್ಮ ಮಹಿಳಾ ಮಂಡಳದ ಅಕ್ಕಮಾದೇವಿ ಮಂಡಳದೆಲ್ಲ ತಾಯಂದಿರು, ಯುವಕರು, ಎಲ್ಲ ಊರು ಹಿರಿಯರು ಕೂಡಿ ಒಂದು 7 ದಿನ ಸತ್ಸಂಗ, ಇವತ್ತು ದೀಪ ಆರಾಧನೆ, ಎಲ್ಲರ ಕೂತು ಒಂದು ಸಹಭೋಜನ ಮಾಡಿ ಕಾರ್ಯಕ್ರಮ ಮುಗಿಸೋದ್ರ ಜೊತೆಗೆ ಒಂದು ಉದಾಹರಣೆಯನ್ನು ಹೇಳಿ ಕತೆ ಪ್ರಾರಂಭ ಮಾಡ್ತೀನಿ ನೋಡಿ. ನಿಮ್ಮದೊಂದು ಮನೆ ಇದೆ, ಅಥವಾ ನಿಮ್ಮ ಮನೆ ಒಂದು ಗೋಡೌನ್ ಇದೆ, ಅಥವಾ ಒಂದು ದೊಡ್ಡ ನಿಮ್ಮ ಪಡಸಾಲಿ ಮನೆ ಇದೆ. ಆ ಮನೆಯಲ್ಲಿ ನೀವೇನು ತುಂಬಿದರೂ ಕೂಡ ಹೊಟ್ಟೆ ಫಳ್ಳ ಬಿಡಲಾರ್ದ ಪೂರ್ತಿಯಾಗಿ ತುಂಬಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆದೊಂದು ದೊಡ್ಡ ಹಾಲ್ ಐತೆ ಅಂತ ಹೇಳ್ಕೊಳ್ರಿ. ಒಂದು 100 ಚೀಲ ಜೋಳ ತುಂಬಿರಿ ಅಂತ, 100 ಚೀಲ ಕಡಲೆ,
100 ಚೀಲ ತೊಗರಿ, 100 ಚೀಲ ಸಕ್ಕರೆ ಅಥವಾ ದೊಡ್ಡ ಗೋಡೌನ್ದೊಳಗೆ ಬಟ್ಟೆ, ನೀವು ಏನು ಸಕ್ಕರೆ ಜೋಳ ಕಾಳು ಏನು ಒತ್ತಿ 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 ಜೋರಾಗಿ ತುಂಬಿರೂ ಕೂಡ ಆ ಬಿಲ್ಡಿಂಗ್ದೊಳಗೆ ಎಷ್ಟು ಜೋರಾಗಿ ತುಂಬಿರೂ ಕೂಡ ಎಲ್ರಿ ಮೂಲೆ ಒಂದಿಷ್ಟು ಪಳ್ಳು ಉಳಿತದಿಲ್ರಿ. ಭಾಳ ಅಗದಿ ಒಟ್ಟು ಏನ್ರಿ ಒಂದು ಇರಿ ಹೋಗಬಾರ್ದಂತ ನೀವು ಅಂದ್ರೂ ಎಲ್ರಿ ಮೇಲೆ ಮೂಲೆಯಾಗ ಸಂದ್ರೆಯಾಗ ಒಂದಿಷ್ಟ ಪಳ್ಳು ಉಳಿತದ. ಒಟ್ಟು ಎಲ್ಲೂ ಏನು ಇರಲಾರ್ದು ಎಲ್ಲ ಕಡೆ ತುಂಬಿರುವಂಗೆ ಪಳ್ಳು ಇರಲಾರ್ದ ತುಂಬಕ್ಕಾಗಂಗಿಲ್ಲ. ಆಗ್ತದನ್ರಿ? ತುಂಬಕ್ಕಾಗ್ತದ್ರಿ? ಆಗಂಗಿಲ್ಲ. ಎಲ್ರಿ ಮೂಲೆಯಾಗ ಪಳ್ಳು ಉಳಿತದ. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಮತ್ತು ಎಲ್ಲ ಕಡೆ ಪಳ್ಳು ಇರಲಾರ್ದ ಒಂದು ಬಿಲ್ಡಿಂಗ್ ಅಥವಾ ಒಂದು ಗೋಡೌನ್ದೊಳಗೆ ಎಲ್ಲ ಕಡೆ ಎಲ್ಲಿ ಮೂಲೆ ಇರಲಾರ್ದು ಎಲ್ಲ ಕಡೆ ತುಂಬುವಂಥ ವಸ್ತು ಏನ್ರಿ ಇದೇನು? ಸಕ್ಕರೆ ತುಂಬಬಹುದಾ? ಜೋಳ ತುಂಬಬಹುದಾ? ನಾವು ಏನು ಒತ್ತಿ ತುಂಬಿದ್ರು ಒಂದಿಟ್ಟು ಮೂಲೆಯಾಗ ಮ್ಯಾಗ ಎಲ್ಲರಿ ಪಳ್ಳು ಉಳಿತದೆ. ಎಲ್ಲ ಕಡೆ ತುಂಬುವಂಥ ಪಳ್ಳು ಉಳಿಲಾರ್ದಂಥ ಒಂದು ಯಾವುದಾದ್ರು ವಸ್ತು ಐತೇನು ಸ್ವಾಮೀಜಿ ಅಂತ ನೀವು ನಾನು ಕೇಳಿದ್ರೆ ಕಡಿ ಪ್ರವಚನದಾಗ ಒಂದು ಮಾತು ಹೇಳ್ತಾನೆ. ಒಂದಿಟ್ಟು ಮೂಲೆ ಸಹಿತ ಉಳಿಲಾರ್ದು ಎಲ್ಲ ಕಡೆ ತುಂಬುವಂಥ ಒಂದು ವಸ್ತು ಅದು ಬಂಗಾರ ಅಲ್ಲ, ಬೆಳ್ಳೆಲ್ಲ, ರೊಕ್ಕ ರೂಪಾಯಿ ಅಲ್ಲ, ಕಾಳು ಕಡಿ ಅಲ್ಲ. ನಟ್ ನಡುವು ಮನೆ ಪಡಸಾಲಿಯಾಗ ಒಂದು ಚಂದ ರಂಗೋಲಿ ತೆಗೆದಿರಲ್ಲ, ಹಿಂಗೆ ರಂಗೋಲಿ ತೆಗೆಯೋದ್ರೆ ಆ ರಂಗೋಲಿ ಒಳಗೆ ನಟ್ ನಡುವ ರಾತ್ರಿ 8 ಗಂಟೆಗೆ ಒಂದು ನಟ್ ನಡುವ ಒಂದು ದೀಪ ಹಚ್ಚಿಟ್ರೆ ಆ ದೀಪ ಮನೆಯಾಗ ಎಲ್ಲ ತುಂಬಿ ಕಿಟಕಿ ಮೂಲೆ ಎಲ್ಲ ತುಂಬಿ ಎಲ್ಲ ಕಡೆ ಪಳ್ಳು ಬಿಡಲಾರ್ದು ಬೆಳಕು ಎಲ್ಲ ಕಡೆ ತುಂಬಿ ಮತ್ತೆ ಕಿಟಕಿಯಿಂದ ಹೊರಗೆ ಬೀಳುವಂಥ ವಸ್ತು ಒಂದೇ, ಅದು ಬೆಳಕ. ಬೆಳಕ್ರಿ. ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಡಸಾಲೆ ಐತಲ್ಲ, ಶರೀರ ಅನ್ನೋಂಥ ಮನೆಯೊಳಗೆ ಮನಸ್ಸು ಅನ್ನುವಂಥ ಒಂದು ಪಡಸಾಲೆ ಐತಲ್ಲ, ಈ ಮನಸ್ಸಿನೊಳಗೆ 100 ಎಕರೆ ಹೊಲ ತುಂಬ್ರಿ. ನಾವು ಹೆಂಗದೇವು ಅನ್ನೋದು ಹೇಳ್ತೇನೆ ನಿಮಗೆ. ಶರೀರ ಅನ್ನುವಂಥ ಮನೆ, ಇಲ್ಲಿ ಮನಸ್ಸು ಅನ್ನುವಂಥ ಪಡಸಾಲೆ ಐತಿ. 100 ಎಕರೆ ಹೊಲ ಹಾಕ್ರಿ, 100 ಕೋಟಿ ರೂಪಾಯಿ ಹಾಕ್ರಿ, 10 ಫ್ಯಾಕ್ಟ್ರಿ ಹಾಕ್ರಿ, ಬಂಗಾರ ಹಾಕ್ರಿ, ಬೆಳ್ಳಿ ಹಾಕ್ರಿ, ಮನಸ್ಸಿನಾಗ ಹೆಂಡತಿ ಮಕ್ಕಳು ಅಲ್ಲ, ಮಾನ ಸನ್ಮಾನ ತಿನ್ಸ ಉಣಸ 1000 ಕೋಟಿ ಗಟ್ಟಲೆ ಏನೆಲ್ಲ ಈ ಮನಸ್ಸಿನ ಪಡಸಾಲೆ ತುಂಬಿರ 1000 ಕೋಟಿ ಐತಿ. ಇನ್ನೊಂದು 100 ಕೋಟಿ ಆಗ್ಬೇಕಂತ ಮತ್ತೆಲ್ಲಿ ಪಳ್ಳು ಉಳಿತದ. 100 ಎಕರೆ ಇತ್ತಂದ್ರೆ ಮಗ್ಲಾನವ್ರು ಮಾರಾಕ್ ತೆಗೆದಾರ, ಅದೊಂದು ತೊಗೊಂಡ್ರೆ 150 ಆಗ್ತಿತ್ತಲ್ಲ. 100 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಾಗಿತ್ತಲ್ಲ. ಒಂದು ಫ್ಯಾಕ್ಟ್ರಿ ಐತಿ, ಇನ್ನೊಂದು 4 ಫ್ಯಾಕ್ಟ್ರಿ ತೆಗಿಬೇಕಂತ ತಿಳ್ಕೊಂಡು ತಿನ್ನಿಸೋದು ಉಣಿಸೋದು ಈ ಬಂಗಾರ ಬೆಳ್ಳಿ ಜಡವಾದಂಥ ಈ ಪ್ರಪಂಚ ತುಂಬಾಕವಾದ್ರೆ ಎಷ್ಟು ಕೊಟ್ಟರು ಸಹಿತ ಈ ಮನಸ್ಸಿನ ಪಡಸಾಲಿ, ಈ ಮನಸ್ಸು ತುಂಬಿ ಮುಗಿತಪ್ಪ, ತೃಪ್ತಿ ಆಗ್ಯಾನಿ, ಏನೂ ಇಚ್ಛೆ ಪಡ್ಲಾರ್ದಂಗೆ ಎಲ್ಲ ಮುಗೀತು ನೋಡಂತ ಯಾವ ದೇಶ ಆಳುವಂಥ ರಾಜ ಹಿಡ್ಕೊಂಡು ಕೈಯಾಗ ತಟ್ಟಿ ಹಿಡ್ಕೊಂಡು ಭಿಕ್ಷಾ ಬಿಡುವಂಥ ಭಿಕ್ಷುಕ್ ಹಿಡ್ಕೊಂಡು ರಾಜ್ಯನವರೆಗೆ ಸಾಕು ಮನಸ್ಸೆಲ್ಲ ತುಂಬೈತೆ ಅಂತ ಯಾರು ಹೇಳಂಗಿಲ್ಲ. ಈ ಮನಸ್ಸಿನ ಪಡಸಾಲೆಗೆ ಎಲ್ಲರೇ ಪಳ್ಳು ಉಳಿತದ. ಮತ್ತು ನೀವು ಅನ್ನೋರು ಮತ್ತು ಇದು ಕೂತ್ರಿ ಇಲ್ಲನ್ರಿ, ಇವತ್ತು ಪ್ರವಚನ ಕೊನೆಯದೈತಿ, ಮನಸ್ಸು ತುಂಬುದಂಥದ್ದು ಯಾವುದು ಇಲ್ಲನ್ರಿ. ರೊಕ್ಕ ರೂಪಾಯಿ ಸಂಸಾರ ವಸ್ತುಗಳು ಕೊಟ್ಟರೆ ಮನಸ್ಸು ತುಂಬಂಗಿಲ್ಲ. ಒಂದು ಪಡಸಾಲೆಗೆ ಏನು ತುಂಬಿರೂ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿದ ಬಳಕ ಮನೆಯಾಗೆಲ್ಲ ಬೆಳಕು ತುಂಬ್ತದೆ. ಹಂಗೆ ವಸ್ತು ಕೊಟ್ಟರೆ ಈ ಮನಸ್ಸು ಸಾಕಾಗಂಗಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಬಂದದ, ಯಾವುದು ಹೋಗ್ತದೆ, ಯಾವುದು ಯಾವಾಗಲೂ ಇರೋದದ, ಯಾವುದು ಬಂದು ಹೋಗೋದದ, ಎಲ್ಲವೂ ಬಿಟ್ಟು ಹೋಗ್ತದೆ. ಯಾವಾಗಲೂ ಉಳಿಯುವಂಥ ದೇವರೊಬ್ಬರ ಒಳಗದಾನಂತ ಯಾವಾಗ ಗುರು ನಮ್ಮ ಮನುಷ್ಯನೊಳಗೊಂದು ಜ್ಞಾನದ ದೀಪ ಹಚ್ತಾನಲ್ಲ, ಇಲ್ಲಿ ಕತ್ಲೆಲ್ಲ ಹೋಗಿ ಈ ಮನಸ್ಸಿನ ಪಡಸಾಲಿ ಒಳಗೆ ಜ್ಞಾನದ ಬೆಳಕು ಯಾವಾಗ ತುಂಬತಲ್ಲ ಅವಾಗ ಮೋಕ್ಷ ಸತ್ಯದ ದರ್ಶನ ಆಗ್ತದೆ. ನಮಗ ಹಣದ ಅವಶ್ಯಕತೆ ಐತಿ ಖರೆ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವ್ದನ್ನು ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತು ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ತಪ್ಪು ನಡ್ಕೋಬಾರ್ದು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ.
ವಿವೇಕಾನಂದರ ಮಾತು ಮಾತ್ರ ಇದುವರೆಗೂ ಯಾರ್ದು ಆಗಲಿಲ್ಲ, ಮುಂದೆ ಯಾರ್ದಾದ್ರೂ ಆಗಬಹುದು ಅಂತ ನನಗಂತೂ ಗೊತ್ತಿಲ್ಲ, ಆದ್ರೂ ಆಗ್ಬೋದೇನೋ. ಆದರೆ ವಿವೇಕಾನಂದರು ಆ ಥರದೊಂದು ಅದ್ಭುತವನ್ನು ಮಾಡಿದ್ರು. ಮಿತ್ರ, ವಿವೇಕಾನಂದರು ಚಿಕಾಗೋದಲ್ಲಿ ಏನ್ ಮಾಡಿದ್ರು, ಏನ್ ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ರು ಎಲ್ಲವೂ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದಾಗ ಎರಡು ಡಿವೈಡ್ ಮಾಡಿ ನೋಡ್ಬೇಕು ನೀವು. ಮೊದಲನೇದು, ವಿವೇಕಾನಂದರು ಇಲ್ಲಿಂದ ಚಿಕಾಗೋ ಹೋಗಿದ್ದು. ಎರಡನೇದು, ಚಿಕಾಗೋದಿಂದ ವಾಪಸ್ ಭಾರತಕ್ಕೆ ಬಂದ್ಮೇಲೆ ವಿವೇಕಾನಂದರು ಕಂಡು ಬಂದ ಪರಿವರ್ತನೆಗಳು ಅಂತ. ಮೊದಲನೇದು, ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರು ಹೀನ ದೀನ ಕೃಪಣರಾಗಿ ಹೋಗಲಿಲ್ಲ. ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಯಾಕೆ ಚಿಕಾಗೋ ಹೋಗ್ಬೇಕು ನೀವು ಅಂದ್ರೆ, ನನ್ನ ದೇಶದ ಶ್ರೇಷ್ಠ ಧರ್ಮವನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಸಂಪತ್ತಿದೆಯಲ್ಲ ಅದನ್ನು ತಗೊಂಡು ಬಂದು ನನ್ನ ಬಡವರ ಉದ್ಧಾರ ಮಾಡಬೇಕು ಅಂತ ತಗೊಳ್ಲಿಕ್ಕೆಲ್ಲ ಹೋಗೋದು, ನಾನು ಕೊಡ್ಲಿಕ್ಕೆ ಹೋಗೋದು. ಅವರಿಗೆ ಆ ಶ್ರೇಷ್ಠ ಧರ್ಮದ ಪರಿಕಲ್ಪನೆಯೇ ಇಲ್ಲ, ನಾನು ಅದನ್ನು ಕೊಡ್ತೀನಿ, ಅವ್ರ ಹತ್ರ ಇರುವಂತ ಸಂಪತ್ತನ್ನ, ಲೌಕಿಕ ಸಂಪತ್ತನ್ನ ತೆಗೆದುಕೊಂಡು ಬರ್ತೀನಿ ಎನ್ನುವಂತ ಆ ಕಾನ್ಫಿಡೆನ್ಸ್ ನೊಂದಿಗೆ ಅಲ್ಲಿಗೆ ಹೋಗಿರುವಂತ ಹೊತ್ತಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನ ಮೈಗೂಡಿಸ್ಕೊಂಡು ನಡಿಬೇಕಾಗಿದೆ. ತುಂಬಾ ಜನ ತರುಣರು ನಾವಿದ್ದೀವಿ, ನಾವು ವಿವೇಕಾನಂದರ ಆದರ್ಶದ ಆ ಭಾವನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ತ್ಯಾಗ ಮತ್ತು ಸೇವೆಯ ಕಲ್ಪನೆ ಏನು ಕೊಟ್ಟರು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕರೆ ಕೊಡ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನದಲ್ಲಿ ಸೇವಾ ಮಾರ್ಗವನ್ನು ಒಂದು ಶ್ರೇಷ್ಠ ಮಾರ್ಗವಾಗಿ ಬಯಸ್ಕೊಂಡು ನಡೆಯೋದಕ್ಕೆ ಶುರು ಮಾಡಿ. ನೀವು ಮಾಡುವ ಎಲ್ಲ ಕೆಲಸ ಹಾಗೆ ಇರಲಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಗಿ, IAS ಆಗಿ, ಏನಾದರೂ ಆಗಿ, ಆದರೆ ಜೀವನದ ಒಂದು ದೊಡ್ಡ ಭಾಗ ಸೇವೆಗೆ ಅಂತ ಮೀಸಲಾಗಿಡಬೇಕು. ಭಾಳ ಖುಷಿ ಅಂದರೆ ಫೇಸ್ಬುಕ್ಕು ವಾಟ್ಸಪ್ ಬಂದ ಮೇಲೆ ಸೇವೆ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ಸೇವೆ ಮಾಡ್ತಾ ಮಾಡ್ತಾ ಫೋಟೋ ತೆಕ್ಕೊಂಡ್ರೆ ಅದನ್ನು ವಾಟ್ಸಪ್ ಡಿ ಪಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಅವರಿಗಿದೆ ಅನ್ನೋ ಕಾರಣಕ್ಕೆ. ನಾನು ನೋಡಿದ್ದೀನಿ ಎಷ್ಟು ಜನ ಈ ಫ್ಲಡ್ಸ್ ಆ್ಯಕ್ಟಿವಿಟಿಗೆ ಸೇವೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ DP ಹಾಕ್ಕೊಳ್ಳಿಕ್ಕಾದರೂ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನೂ ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ? ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದ್ರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಭಾಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡಬೇಕೋ ನಮ್ದನ್ನೇ ನೋಡ್ಕೋಬೇಕೋ ಸರ್? ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂಥ ಅಗಾಧವಾಗಿರುವಂಥ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತೀರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗಿಬಿಡುತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ರು. ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಗುರುತ್ವದ ಪಥದಲ್ಲಿ ನಮ್ಮ ಭಾರತ ಪ್ರಬಲವಾಗಿ ಹೆಜ್ಜೆ ಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರಯರಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಆ ಬ್ಯಾಂಕಿನಾಗ ಅಷ್ಟದ, ಈ ಬ್ಯಾಂಕಿನಾಗ ಅಷ್ಟದ, ಸ್ವಿಸ್ದಾಗದ ಅಥವಾ ಮತ್ತೆ ಯಾವುದೇ ದೇಶ ಅದ ಅನ್ನೋದು ಅಷ್ಟೇ ನಮ್ಮ ಹೆಸರಲ್ಲೇ. ನಾವು ಉಣ್ಣೋದು ಎಷ್ಟು, 1-2 ರೊಟ್ಟಿ, ಅದು ಗುಳಿಗೆ ತಗೊಂಡು 2 ರೊಟ್ಟಿ. ಹೌದಲ್ಲ? ತುಪ್ಪ ಪಚನ ಆಗಂಗಿಲ್ಲ, ಡಾಕ್ಟ್ರ್ ಬೇಡ ಅಂತ ಹೇಳ್ಯಾರ. ಸಕ್ರೆ ಅಂತೂ ತಿನ್ನಂಗ ಇಲ್ಲ, ಖಾರ ಮುಟ್ಟಂಗಿಲ್ಲ. ಆದರೂ ಕೋಟ್ಯಾಧೀಶ, ಅಬ್ಜಾಧೀಶ, ಏನು ಆನಂದ ಹೇಳಿ. ಏನಿದು ಜೀವನ? ಸ್ವಲ್ಪ ಆದರೂ ಆಲೋಚನೆ ಮಾಡಿದೀವಿ. ಪ್ರಯತ್ನ ಬೇಕು ಮನುಷ್ಯಾಗ. ಈ ಜಮಖಂಡಿ ಹತ್ರ ಆ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ. ಚಿಕ್ಕ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕಿದು. ಅದು ಕೃಷ್ಣಾ ನದಿಯ ದಂಡೆ ಚಿಕ್ಕ ಪಡಸಲಿಗೆ ಊರ. ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು. ಅವ್ರು ನೀರು ನಿಲ್ಲಿಸ್ಕೊಂಡು ಬೆಳಿಗೆಲ್ಲ ನೀರು ಬೇಕಾಗ್ತಿತ್ತಲ್ಲ, ಒಂದು ಉಸುಕಿನ ಚೀಲ ಕಟ್ತಿದ್ರು, ನೀರು ನಿಂದ್ರಿಸ್ಕೊಂತಿದ್ರು. ಮತ್ತೆ ಪ್ರವಾಹ ಬಂದ್ರೆ ಉಸುಕಿನ ಚೀಲ ಹರಿದು ಹೋಗ್ತಿತ್ತು. ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಸಾಕಾಗಿಬಿಡ್ತು. ಸುಮಾರು ಒಂದು 20-21 ಹಳ್ಳಿ, 1400-1500 ಕುಟುಂಬಗಳ ರೈತರು. ಒಂದು ದಿವಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ,
ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಅಂತ. ಸರ್ಕಾರ ಎಲ್ಲ ನಾ ಹೇಳೋದು ರೈತರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಯಾವ ಸರ್ಕಾರದ ಸಹಾಯ ಇಲ್ಲದೆ 21-25 ಹಳ್ಳಿಯ ರೈತರು ಕೂಡಿ ಮನಿ ಪಂಪ್ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು, 1/2 ಕಿಲೋಮೀಟರ್ ಕಟ್ಟಿ 1 ವರ್ಷದೊಳಗೆ ಮುಡುಗಿಸಿದ್ರು. ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದ್ರೆ ಕರ್ನಾಟಕದ ಚಿಕ್ಕಪಡಸಲಿ. ನಮ್ಮ ಮನೆ ಮುಂದೆ ಒಂದು ಗಟಾರ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಮುನ್ಸಿಪಾಲಿಟಿಯವರು ಮಾಡ್ಬೇಕು, ನಾವು ಒಂದು ಕಸ ಬಿದ್ದರೆ ತೆಗೆಯೋದಿಲ್ಲ. ಅಂದ್ರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ. ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಮುರ್ಷಿದಾಬಾದ್ ಅಂತ ಒಂದು ಊರು. ಅಲ್ಲಿ ಒಂದು ಹುಡುಗ ಬಾಬರ್ ಅಲಿ, ಅವನ ಹೆಸರು ಬಾಬರ್ ಅಲಿ. ಅವನು 9ನೇ ವರ್ಷ ಇದ್ದಾಗ ಅವ್ರೂರಾಗ ಸಾಲಿರಲಿಲ್ಲ. ಅವ 10 ಕಿಲೋಮೀಟರ್ ರಿಕ್ಷಾ ತಗೊಂಡು ಹೋಗ್ತಿದ್ದ, ಮತ್ತೆ 2 ಕಿಲೋಮೀಟರ್ ನಡೀತಿದ್ದ. ಹೋಗಿ ಮಧ್ಯಾಹ್ನ ಬರ್ತಿದ್ದ. ಬಂದ ತಕ್ಷಣ ಅವನಿಗೆ ಅನ್ನಿಸ್ತಿತ್ತು, ನಮ್ಮ ಅಪ್ಪ ಏನೋ ಸ್ವಲ್ಪ ಅನುಕೂಲಸ್ತದಾನ, ನಾವು ಸಾಲಿಗೆ ಹೊಂಟ್ವಿ, ನಮ್ಮ ಊರನ ಮಕ್ಕಳು ಯಾವ ಸಾಲಿಗೆ ಕಲಿವಲ್ಲೋಲ್ಲ ಅಂತ ತಿಳ್ಕೊಂಡು ಒಂದು 8-9 ಮಕ್ಕಳಿಗೆ ಸಾಲಿಗೆ ಹೋಗಿ ಬಂದ ಮೇಲೆ ಸಾಲಿ ಕಲಿಸ್ತಿದ್ದವ ಬಾಬರ್ ಅಲಿ. ಅವ್ರ ಹಿತ್ತಲದೊಳಗನ ಒಂದು ಚಪ್ರ ಇತ್ತು, ಆ ಚಪ್ರದೊಳಗನ ಆ ಓಣಿ 8-9 ಮಕ್ಕಳಿಗೆ ಕೂಡಿಸ್ಕೊಂಡು ಟ್ಯೂಷನ್ ಶುರು ಮಾಡ್ತಿದ್ದ. ಅದು ಹಂಗ ಮಕ್ಕಳು ಬರ್ಕೊಂತ ಬಹಳ ಅದು 100-200 ಮಕ್ಕಳದು. ಮತ್ತು ಇವನು ಕೈಯಾಗ ಕಲ್ತವ್ರು ಮತ್ತೆ ಬಂದು ಅವ್ರ ಸಾಲಿಗೆ ಹೋಗಿ ಬಂದು ಟ್ಯೂಷನ್ ಹೇಳಕತ್ತರು. ಎಷ್ಟು ಬಹಳ ಮಕ್ಕಳದು. ಒಂದು ದಿವಸ ಅಮರ್ತ್ಯ ಸೇನ್, ನಿಮಗೆ ಗೊತ್ತಿರಬೇಕು, ನೊಬೆಲ್ ಪ್ರಶಸ್ತಿ ತಗೊಂಡವ್ರು ಅಮರ್ತ್ಯ ಸೇನ್, ಅವರು ಶಾಂತಿನಿಕೇತನಕ್ಕೆ ಇವನಿಗೆ ಕರೆಸಿದ್ರು. ನಿನ್ನ ಸ್ಕೂಲ್ ಕಟ್ಟಿಯಲ್ಲ, 9 ವರ್ಷದ ಹುಡುಗೊಂದು ಸಾಲಿ ಕಟ್ಟ್ಯಾನಂದ್ರೆ ಅದ್ರ ಬಗ್ಗೆ ಹೇಳಿ 2 ಮಾತು ಅಂತ. ಅದಕ್ಕೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಬಾಬರ್ ಅಲಿ. ಅವನ ಹೆಸರು ಬಾಬರ್ ಅಲಿ. ಅವ ಅಂತ ನಾನು ವಿವೇಕಾನಂದರಿಂದ ಸ್ಫೂರ್ತಿ ಪಡೆದೆ. ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ. ಅಮರ್ತ್ಯ ಸೇನ್ ಅವನಿಗೆ ಶಾಂತಿನಿಕೇತನದಲ್ಲಿ ಕರೆದು ಮಾತನಾಡಿಸಿದ. ಮುಂದೆ CNN, IBN ಅವರು ಅವನಿಗೆ ರಿಯಲ್ ಹೀರೋ ಪ್ರಶಸ್ತಿ ಕೊಟ್ಟರು. 10 ಲಕ್ಷ ಬಹುಮಾನ ಕೊಟ್ಟರ ಹುಡುಗ ತಮ್ಮ ಮನೆಗೆ ತಗೊಂಡು ಹೋಗಲಿಲ್ಲ, ತಾನು ಮಾಡುವ ಸಾಲಿಗೆ ಒಂದಿಷ್ಟು ಜಾಗ ಖರೀದಿ ಮಾಡಿತು. ಮುಂದೊಂದು ದಿವಸ ಸಾಲಿ ಕಟ್ಟಿತು. BBC ಅವರು ಸರ್ವೆ ಮಾಡಿದಾಗ ಯಾವ ಸುಮಾರು 8 ಮಕ್ಕಳಿದ್ರು, ಆ 8 ಮಕ್ಕಳು ಓದಿ ಪಾಸಾಗಿ ಮತ್ತದ ಸಾಲಿಯೊಳಗೆ ಟೀಚರ್ ಆಗಿ ಬಂದಿದ್ರು. ಇವ ಅದಕ್ಕೆ ಹೆಡ್ ಮಾಸ್ಟರ್ ಆಗಿದ್ದ. 800 ಮಕ್ಕಳು ಓದಕತ್ತಾರ. BBC ಅವ್ರ ಸರ್ವೇದೊಳಗೆ ಗೊತ್ತಾಗಿದ್ದು ಅಂದ್ರೆ ಬಾಬರ್ ಅಲಿ ವಿಶ್ವದ ಅತ್ಯಂತ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ BBC ಅವನಿಗೆ ಗೌರವ ಕೊಟ್ಟಿತ್ತು. ಯಾವ ಊರಾಗ ಸಾಲಿ ಇರಲಿಲ್ಲ, ಆ ಊರಾಗ ಹುಡುಗ ಸಾಲಿ ಕಟ್ಟಿ ಇವತ್ತು PUC ಫಸ್ಟ್ ಇಯರ್ಗೆ ರಿಫ್ಲೆಕ್ಷನ್ಸ್ ಅಂತ ಟೆಕ್ಸ್ಟ್ ಬುಕ್ ಐತೆ, ಅದರೊಳಗೆ ಅವನು ಪಾಠ ಆಗೈತಿ. ಯಾವ ಊರಾಗ ಸಾಲಿ ಇರಲಿಲ್ಲ, ಅಂಥ ಮಗ ಒಂದು ಸಾಲಿ ಕಟ್ಟಿ ಸಾಲಿ ಕಲಿಯವರಿಗೆ ಸಿಲೆಬಸ್ನೊಳಗೆ ಬರ್ತಾನಂದ್ರೆ ಇದು ಪ್ರಯತ್ನ ಪ್ರವೃತ್ತಿ ಅಲ್ಲೇ. ಇದು ಗೊತ್ತಿರಬೇಕು ನಮಗಷ್ಟೆ. ಅಂದ್ರೆ ಸಂಪತ್ತು ಗಳಿಸುವುದಷ್ಟೇ ಸಾಧನೆ ಅಲ್ಲ, ಸಾಧನೆ ಸಂಪತ್ತು. ಪರಿಶ್ರಮ ಬೇಕು ಮನುಷ್ಯನಿಗೆ. ನಮಗೆ ಸಂಪತ್ತು ಮಾಡುವುದೇ ಒಂದು ಸಾಧನೆ ಆಗೈತಿ. ಒಂದು ಬಸ್ ನದಿಗೆ ಬಿದ್ದಿತ್ತಂತ. ಒಂದು ಬಸ್ ನದಿಗೆ ಬಿದ್ದಾಗ ಎಲ್ಲರೂ ನಮ್ಮನ್ನು ಜೋಪಾನ ಮಾಡ್ರಿ ಕರ್ಕೋರಿ ಉಳಿಸ್ಕೋರಿ ಅಂತ ಎಲ್ಲರೂ ಕೈ ಮಾಡಿ ಕರೀತಿದ್ರು. ಒಬ್ಬ ಕಂಡಕ್ಟರ್ ಎಲ್ಲದನ್ರಿ ಅಂತ ಹುಡುಕ್ತಿದ್ದ. ಒಬ್ಬ ಅಲ್ಲೋ ಎಲ್ಲರೂ ಮುಳುಗಕತ್ತಾರ, ನೀ ಕಂಡಕ್ಟರ್ನ ಹುಡುಕಕತ್ತಿಲ್ಲ. ಅದಕ್ಕೆ ಇಲ್ರಿ ಟಿಕೆಟ್ನಿಂದ 5 ರೂಪಾಯಿ ಬರೆದು ಕೊಟ್ಟನವ ಅಂತ. ತಾನ ಮ್ಯಾಲ ಹೊಂಟಾನ, 5 ರೂಪಾಯಿ ತೊಗೊಂಡು ಏನು ಉಳಿತಾನೆ? ಎಲ್ಲರೂ ಮುಳುಗಕತ್ತಾರ, ತಾನು ಮುಳುಗಕತ್ತಾನ, 5 ರೂಪಾಯಿ ಸಲುವಾಗಿ ಹುಡುಕಕತ್ತಾನ ಕಂಡಕ್ಟರ್. ಅಂದ್ರೆ ಹೋಗಾಗೂ ಸಹಿತ ನಮಗೆ ಸಂಪತ್ತೇ ಸಾಧನೆಯಾತೆ ಹೊರತು ಸಾಧನೆ ಸಂಪತ್ತಾಗಲಿಲ್ಲ. ಪರಿಶ್ರಮ, ಇದು ಪ್ರಯತ್ನ ಪ್ರವೃತ್ತಿ ಮನುಷ್ಯನಿಗೆ ಬೇಕು. ಅಲ್ಲ, ಯಾರಿಗೆ ಇಚ್ಛೆ ಇಲ್ಲ ಹೇಳಿ? ಎಲ್ಲರಿಗೆ ಪರಿಶ್ರಮ ಪಡಬೇಕಂತೀವಿ, ಎಲ್ಲರೂ ಪರಿಶ್ರಮ ಪಡ್ತೀವಿ. ಯಾವ ಮಕ್ಕಳಿಗೆ ನಾ ಶಾಲ್ಯಾಗ ಫೇಲ್ ಆಗಬೇಕಂತ ಇಚ್ಛೆ ಇದೆ ಹೇಳಿ? ಯಾವ ವ್ಯಾಪಾರಸ್ಥನಿಗೆ ತಾನು ಅಂಗಡಿಯಲ್ಲಿ ಲಾಸ್ ಆಗಬೇಕಂತ ಇಚ್ಛೆ ಇದೆ ಹೇಳಿ?
ಎಲ್ಲರಿಗೂ ಇಚ್ಛೆ ಇದೆ, ಆದರೂ ಸಹಿತ ನಾವು ಅನ್ಕೊಂಡಂಗೆ ನಡೆಯುವಲ್ದಲ್ಲ. ಯಾಕಿದು? ಏನು ಕಾರಣ ಇರ್ಬೋದು? ದೋಷ ಎಲ್ಲಿದೆ ಇದು? ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಬರ್ಬೇಕಂತೈತಿ. ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋ ಮಕ್ಕಳಿಗೆ ನಮಗೆ ಯಾಕೆ ಪಾಸ್ ಆಗಬಾರ್ದಂತೈತಿ ಏನು ಮಕ್ಕಳಿಗೆ ಏನಾದರೂ? ಮತ್ತೆ ಯಾಕೆ ಫೇಲ್ ಆಗ್ತಾವ ಮಕ್ಕಳು? ಎಲ್ಲರಿಗೆ ಇಚ್ಛೆ ಇದೆ, ಆಗುವಲ್ದಲ್ಲ. ಸಮಸ್ಯೆ ಎಲ್ಲೇ ಐತಿ? ಸಮಸ್ಯೆ ಎಲ್ಲೈತಿ ಅಂದ್ರೆ ಸಮಸ್ಯೆ ಹೊರಗಿಲ್ಲ, ಸಮಸ್ಯೆ ನಮ್ಮೊಳಗ ಐತಿ. ಅದು ಏನು ಅಂದ್ರೆ ನಮ್ಮೆಲ್ಲರಲ್ಲಿ ಪ್ರಯತ್ನ ಮಾಡಿದರೆ ಸಾಧಿಸುತ್ತೇವೆ ಎನ್ನುವ ಅತ್ಯಂತ ಉತ್ಕಟ ಇಚ್ಛೆ ಇದ್ರೂ ಒಳಗೊಂದು ಚಂಚಲವಾದ ಮನಸ್ಸೈತೆಲ್ಲ, ಅದು ಮಾಡಿಸ್ಕೊಡುವಲ್ದಷ್ಟೇ. ಆ ದೋಷದಿಂದ ಸಾಧಿಸ್ಲಿಕ್ಕಾಗುವಲ್ದು. ಇದಕ್ಕೆ ವಿಕ್ಷಿಪ್ತ ದೋಷ ಅಂತ ಕರೀತಾರೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ಮನ್ನೆ ವಾಯೋರಿವದು ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ದುಷ್ಕರಂ. ಏನು ಕಷ್ಟ ಐತಿ ಅಂದ್ರೆ ಈ ಗಾಳಿಯನ್ನು ಕಟ್ಟಿ ಹಿಡಿಬಹುದು, ಆದ್ರೆ ಮನಸ್ಸು ನಿಲ್ಲಿಸುವುದು ಎಷ್ಟು ಕಷ್ಟ ಐತಪ್ಪ. ಇದು ಎಷ್ಟು ಚಂಚಲ ಐತಿ ಅಂದ್ರೆ ಏನು ಬೆಳಿಗ್ಗೆ ನಸಿಕ್ನಾಗ 5 ಅಲಾರಾಮ್ ಇಟ್ಟಿರ್ತೈತಿ, ಎದ್ದು ಓದೇ ಬಿಡ್ಬೇಕಂತ, ಮತ್ತೆ ಇಲ್ಲ ಇನ್ನೊಂದು 5 ನಿಮಿಷ ಮಕ್ಕೋಬೇಕಂತ ಮಕ್ಕೊಂಡಿದ್ದು ಹೊಳ್ಳಿ ಎದ್ದಿದ್ದು 8 ಆದಾಗ ಅದು ಅಲಾರಾಮ್ ಇಡಿಸಿದ್ದು ಅದೇ ಮನಸ್ಸು, ಹೊಳ್ಳಿ ಮಲ್ಕೊಳಕ್ಕೆ ಹೇಳಿದ್ದು ಅದೇ ಮನಸ್ಸು. ಏನು ಒಮ್ಮೆ ಸಂಸಾರ ಸಾಕಪ್ಪ ಅಂತ ಮಟಕ್ಕ ಬಂತು, ಯಾಕೋ ಬಂದೆಲ್ಲ, ಏನಿಲ್ಲಪ್ಪ ಸಂಸಾರದಾಗ ಸಾಕಾಗಿ ಹೋಗೈತೆ ಅದು. ಮತ್ತು ಸಾಯಂಕಾಲ ಆತು, ಹೊಂಟು ಬರ್ತೀನಪ್ಪ ಅಂದ. ಗುರುಗಳು ಕೇಳಿದ್ರೆ ಯಾಕೋ ಎಲ್ಲಿಗೆ ಹೊಂಟೆ? ಇಲ್ಲ ಮನೆ ಮುಂದಿನ ಮಗಳು ಒಬ್ಬಕ್ಕನೇ ಆಗ್ತಾಳೆ. ಮತ್ತು ಸಂಸಾರ ಸಾಕಂತನ ಬಂದಿದ್ದ, ಮತ್ತು ಬಂತ್ಯಾಕ ಮತ್ತು ಹೊಂಟ್ಯಾಕ ಅಂದ್ರೆ ಈ ಮನಸ್ಸಿನ ಗುಣಧರ್ಮ ಇದು ಹೇಳೋದು ನಾನು. ಒಮ್ಮೆ ಪುಸ್ತಕ ಹಿಡಿಬೇಕಂತ ತೊಗೊಂಡು ಓದಕತ್ತೈತಿ, ಒಂದು ಕ್ಷಣದಾಗ ಮತ್ತೆ ಒಂದು 5 ನಿಮಿಷ ಮೊಬೈಲ್ ನೋಡಿ ಮತ್ತೆ ಓದೋಣ ಅಂತ ಮತ್ತೆ ಮೊಬೈಲ್ ಹಿಡ್ದೈತಿ. ಇದು ಮನಸ್ಸಿನ ಚಾಂಚಲ್ಯ ಗುಣ. ಇದು ಏನು ಗುರುಗಳ ಹತ್ರ ಬಂದೈತಿ, ಬಂದು ನಮಸ್ಕಾರ ಮಾಡಿ ಇವತ್ತಿನಿಂದ ಓಸಿ ಆಡೋದ ಬಿಟ್ಟು ಬಿಡ್ಬೇಕಂತ. ಬಂದು ನಮಸ್ಕಾರ ಮಾಡೈತಿ, ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಒಂದಿಷ್ಟು ಆಶೀರ್ವಾದ ಕಲಸಕ್ರಿ ಕೊಟ್ಟರಲ್ಲ, ಕೊಟ್ಟ ತಕ್ಷಣ ಅನಿಸ್ತು, ಅಲ್ಲ ನಮಸ್ಕಾರ ಮಾಡೀನಿ, ಗುರುಗಳೇನು ಕಲಸಕ್ರಿ ಕೊಟ್ಟಾರ, ಕೊನೆ ಪ್ರಯೋಗ ಅದನ್ನ ಎಣಿಸ್ಯಾರ ನಂಬರ್ ಹಚ್ಚನ್, ಇದರ ಹತ್ತದ್ರ ಹತ್ತಿಲ್ಲ ನೋಡು. ಅಂದ್ರೆ ಅಜ್ಜಾರು ಕೊಟ್ಟ ಕಲಸಕ್ರಿನೂ ಎಣಿಸಿ ನಂಬರ್ ಹಚ್ಚು ಭಕ್ತರ ಅದಾರ. ಅವ್ರ ತಪ್ಪಲ್ಲ, ಅದು ಒಳಗೈತೆ, ಹಂಗೆ ಮಾಡಿಸ್ತೈತೆ ಅಷ್ಟ. ಹಿಂಗಾದ್ರೆ ಇನ್ ಮೇಲೆ ಗುರುಗಳು ಕಲಸಕ್ರಿ ಕೊಡದೆ ಬಂದು ಮಾಡ್ತಾರೆ ಅವ್ರು. ಅಂದ್ರೆ ಮನಸ್ಸಿನ ಚಾಂಚಲ್ಯ ಸ್ವಭಾವ ಇದು ಹೇಳುದು ನಾನು. ಅಂದ್ರೆ ಒಮ್ಮೆ ಹಂಗೆ ಮಾಡಿಸ್ತೈತಿ, ಒಮ್ಮೆ ಹಿಂಗೆ ಮಾಡಿಸ್ತೈತಿ. ಒಮ್ಮೆ ಮನಿ ಹಿಡ್ಕೊಂಡು ಅತ್ತಿ ಮಾವ ಮೈದನ ನಾದಿನಿ ಎಲ್ಲರನ್ನ ಹಿಡ್ಕೊಂಡು ಕಟ್ಕೊಂಡು ಬಡ್ದಾಡ್ಬೇಕು ಅನ್ನಿಸ್ತೈತಿ. ಒಮ್ಮೆ ಒಟ್ಟು ಗಂಡನ ಕರ್ಕೊಂಡು ಬೇರೆ ಆಗ್ಬೇಕು ಅನ್ನಿಸ್ತೈತಿ ಅಷ್ಟು. ಒಮ್ಮೆ ಅದ ಹೇಳೋದು, ಒಮ್ಮೆ ಈಗ ನೀ ಬೇರೆ ಆಗ ಮಟ್ಟ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳೋದು ಇದ್ದಾವ. ಅಂದ್ರೆ ಮನಸ್ಸಿನ ವಿಕ್ಷಿಪ್ತ ಪ್ರವೃತ್ತಿ ಇದು, ಚಂಚಲ ಸ್ವಭಾವ ಇದು ಮನಸ್ಸಿಂದ. ಇದನ್ನು ಕಟ್ಟಿ ಹಾಕುವುದು ಬಹಳ ಕಷ್ಟ ಐತಿ. ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂತ ಕರೀತಾರೆ. ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂದ್ರೆ ವಿವಿಧಂ ಕ್ಷಿಪ್ಯತೆ ವಿಕ್ಷಿಪ್ತ. ಅಂದ್ರೆ ಎಲ್ಲಿ ಬೀಳ್ತೈತಿ ಗೊತ್ತಿಲ್ಲದೆ, ಯಾಕಡೆ ಒಂದು ರೂಪ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ, ಒಂದು ಶಬ್ದ ಕೇಳ್ತು ಅಲ್ಲಿ ಹೋಗಿ ಬೀಳ್ತೈತಿ, ಒಂದೇನೋ ಸ್ಪರ್ಶ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ, ಇಲ್ಲೇ ಬೀಳ್ತೈತಿ ಅಂತ ಇಲ್ಲ ಈ ಮನಸ್ಸಿನದು. ಎಲ್ಲಿ ಹೋಗಿ ಬೀಳ್ತೈತಿ ಅಂತ ಗೊತ್ತಿಲ್ಲ, ಎಲ್ಲಿ ಕಾಣ್ತೈತಿ ಕೇಳ್ತೈತಿ ರುಚಿಸ್ತೈತಿ ಅಲ್ಲಿ ಹೋಗಿ ಬೀಳ್ತೈತಿ ಅಷ್ಟೇ. ವಿಪರೀತಂ ಕ್ಷಿಪ್ಯತೀತಿ ವಿಕ್ಷಿಪ್ತ ಅಂದ್ರೆ ಒಮ್ಮೆ ವಿಪರೀತ ವಿಚಾರ ಮಾಡ್ತೈತಿ. ಏನು ಮಾಡ್ತೈತಿ ಅಂದ್ರೆ ಮೈ ತೂಕಾರ ಕರಗಿಸ್ಕೋಬೇಕಂತೀನಿ, ಮೈ ತೂಕಾರ ಕರಗಿಸ್ಕೋಬೇಕಂತೀನಿ, ಅದ್ರ ತಿನ್ನೋದು ಬಿಡಬಾರ್ದಂತೀನಿ. ಮನ್ಯಾಗ ಮಾಡಿದ್ದ ಕರಿಗೆ ಹೋತಿ, ಇವ ಹಿಂದೇನು ಕರಗಲಿಲ್ಲ ಅಷ್ಟು. ವಿಪರೀತವಾಗಿ ವಿಚಾರ ಮಾಡ್ತೈತಿ ನೋಡಿ. ತೂಕ ಕರಗಿಸ್ಕೋಬೇಕಂತೀನಿ, ಅದ್ರ ತಿನ್ನೋದು ಬಿಡಬಾರ್ದಂತೀನಿ. ಶ್ರೀಮಂತ ಆಗಬೇಕಂತ ಅಪೇಕ್ಷೆ ಐತಿ, ಅದ್ರ ದುಡಿಬಾರ್ದಂತೀನಿ. ಪುಣ್ಯಾರ್ಯ ಪಡ್ಕೋಬೇಕಂತೀನಿ, ಅದ್ರ 1 ಪೈಸಾ ದಾನ ಮಾಡಬಾರ್ದು. ವಾಗ್ದಾನ ಬರ್ಕೋರಿ ಹೆಸರು ಫಸ್ಟ್ ನಂದಷ್ಟು, ದಾನ ಮಾಡಬಾರ್ದಂತೀನಿ.
ಗಂಡನ ಕರ್ಕೊಂಡು ಬ್ಯಾರೆ ಆಗಬೇಕಂತೀನಿ, ಆದ್ರೆ ಆಸ್ತಿ ಬಿಟ್ಟು ಹೋಗ್ಬಾರ್ದಂತೀನಿ ಅಷ್ಟು. ಹೋಗೋದಿದ್ರೆ ನೋಡೋಣ ಹೋಗ್ಬೇಕಷ್ಟ. ಹಂಗೆ ಹೇಳೋರ ಮುಂದೆಲ್ಲ ಉಟ್ಟ ಬಟ್ಟೆ ಮೇಲೆ ಬಂದೀವ್ರಿ, ನಮಗೇನೂ ಕೊಟ್ಟಿಲ್ಲ ಅಂದ್ರೆ ಆಸ್ತಿ ಬಿಟ್ಟು ಹೊರಗೆ ಹೋಗ್ಬೇಕಂತೈತಿ, ಆದ್ರೆ ಆಸ್ತಿ ಬಿಟ್ಟು ಹೋಗಬಾರ್ದು. ಅಂದ್ರೆ ಮನಸ್ಸು ವಿಪರೀತವಾಗಿ ಇದು ಚಿಂತನೆ ಮಾಡುತ್ತೈತಿ ಹೇಳಿ. ನಮ್ಮೊಳಗಿರುವ ಮನಸ್ಸ ಹಿಂಗೆ ಮಾಡಿದ್ರೆ ಇನ್ನು ರಕ್ಷಣೆ ಮಾಡೋರು ಯಾರು ಹೇಳಿ? ನಮಗೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಂತೀವಿ, ಆದರೆ ಈ ಮನಸ್ಸು ಐತಲ್ಲ ಇದು ಬಹಳ ಚಂಚಲ ಐತಿದು ಅಷ್ಟೆ. ರಾಮಾಯಣ ಕೇಳಕ್ಕೆ ಕುಂತಿದ್ರಂತ ಮಂದಿ. ರಾಮಾಯಣ ಕೇಳಕ್ಕೆ ಕುಂತಾಗ ರಾಮಾಯಣ ಹೇಳಿದ್ರು, ಕೇಳೋರಿಗೆ ಏನು ಬಾಬಾ ಏನು ರಾಮಾಯಣ, ಏನು ರಾಮ, ಎಂಥ ದೇವರು, ಏನು ರಾವಣ, ಬರೇ ರಾಕ್ಷಸ, ಅವನು ಒಳ್ಳೆಯವನಲ್ಲ. ಏನು ರಾಮಾಯಣ ಕೇಳಿ ಕಪಾಳ ಮಂದಿದೆಲ್ಲ ತಾವು ಬಿಡ್ಕೊಂತ ಗಲ್ಲ ಬಿಡ್ಕೊಂಡ್ರು. ಏನು ರಾಮನ ವ್ಯಕ್ತಿತ್ವ, ಎಂಥ ದೊಡ್ಡ ಪುರುಷೋತ್ತಮ ರಾಮ ಅಂತ ಎಲ್ಲ ಪುರಾಣ ಮುಗಿತ. ರಾಮಾಯಣ ಮುಗಿದ ಮೇಲೆ ಅವರು ವೇದಿಕೆ ಮೇಲೆ ಬಂದು ಕಮಿಟಿಯವರು ಒಂದು ಅನೌನ್ಸ್ಮೆಂಟ್. ಇಲ್ಲಿ ಇವತ್ತು ನೀವೆಲ್ಲ ರಾಮಾಯಣ ಕೇಳಿರಿ, ಒಂದು ಅನೌನ್ಸ್ಮೆಂಟ್ ಐತಿ. ಏನು ಅಂದ್ರೆ ಇಲ್ಲಿ ಒಂದಿಷ್ಟು ರಾಮನ ಮೂರ್ತಿ ಮಾಡೇವಿ, ಒಂದಿಷ್ಟು ರಾವಣನ ಮೂರ್ತಿ ಮಾಡಿಟ್ಟಿವಿ. ರಾಮನ ಮೂರ್ತಿ ಕಟ್ಟಿಗೆ ಅದಾವ, ರಾವಣನ ಮೂರ್ತಿ ಬಂಗಾರದ್ದೈತಿ. ಲೈಟ್ ತೆಗಿತೀವಿ, ನಿಮಗೆ ಯಾವ್ದು ಬೇಕಾದದ್ದು ತೊಗೊಂಡು ಹೋಗ್ಬೋದು. 5 ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು ನೋಡ್ರಿ. ರಾಮ ಅಲ್ಲೇ ಉಳಿದಿದ್ದ. ರಾವಣನ ಮನಿ ದೇವರಾಗಿದ್ದೆ ಎಲ್ಲರದು. ಯಾಕ? ಬಂಗಾರ ಇದೆ. ಇಲ್ಲೇನು ಎಷ್ಟು ದಿವಸ ರಾಮ ದೇವ್ರಂತ ಅನ್ಕೊಂಡಿದ್ದಿಲ್ಲ ಮೊದಲ ಅನ್ಕೊಂಡೈತಿ. ಒಂದ ಕ್ಷಣದಾಗ ಬಂಗಾರ ಕಂಡು ಕೂಡಲೇ ರಾಮ ಅಲ್ಲೇ ಕಟ್ಟಿಗ್ಯಾಗ ಉಳದು. ಇದು ಮನಸ್ಸು, ನಮ್ಮೊಳಗಿರುವ ಮನಸ್ಸಷ್ಟೇ. ನನ್ನೊಳಗಿರುವ ಮನಸ್ಸೇ ಇಷ್ಟು ವಿಕ್ಷಿಪ್ತವಾದ್ರ, ಇಷ್ಟು ಚಂಚಲವಾದ್ರ ಇದನ್ನ ನಮ್ಮನ್ನು ಕಾಪಾಡುವವರು ಯಾರು? ಏರಿ ನೀರುಂಬೊಡೆ, ಬೇಲಿ ಕೆಯ್ಯ ಮೇಯುವಡೆ, ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಘ. ಎಷ್ಟು ಚಲೋ ಮಾತು ಬರೀತಾರೆ ಬಸವಣ್ಣ. ಏರಿ ನೀರುಂಬೊಡೆ, ನೀವೇನೊಂದು ಕೆರೆ ಕಟ್ಟಿರ್ತೀರಿ, ಕೆರೆಗೊಂದು ಒಡ್ಡ ಕಟ್ಟಿರ್ತಾರಲ್ಲ, ಕೆರೆಗೆ ಕಟ್ಟಿದ ಒಡ್ಡ ನೀರು ಕುಡಿಯಾಕತ್ತಂದ್ರ ಕೆರೆಗೆ ರಕ್ಷಣೆ ಮಾಡೋರು ಯಾರು? ಬೇಲಿ ಕೆಯ್ಯ ಮೇಯುವಡೆ, ಬೇಲಿನ ಎದ್ದು ಹೊಲ ಮೈಯಾಕತ್ತಂದ್ರ ಹೊಲ ರಕ್ಷಣೆ ಮಾಡೋರು ಯಾರು? ನಾರಿ ಮನೆಯಲ್ಲಿ ಕಳುವಡೆ, ನಾರಿ ಮನೆಯೊಳಗ ತಾಯಿ ಇದ್ದಕ್ಕಿನೇ ಹೆಂಡತಿ ಆದವಳು ಕಳು ಮಾಡಾಕತ್ಲಂದ್ರ ಮತ್ತೆ ರಕ್ಷಣೆ ಮಾಡೋರು ಯಾರು? ಅದನ್ನ ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ, ತಾಯಿಯ ಎದೆ ಹಾಲ ಯಾವ ಹಾಲು ಉಂಡು ಈ ದೇಹ ಬೆಳೆದಿತ್ತೋ ಅದೇ ಹಾಲ ವಿಷ ಆತು ಅಂದ್ರೆ ಇದನ್ನು ರಕ್ಷಣೆ ಮಾಡೋರು ಯಾರು? ಕೂಡಲ ಸಂಘ. ಮತ್ತು ನನ್ನೊಳಗಿರುವ ಮನಸ್ಸೇ ನನಗೆ ಕಾಡಾಕತ್ತು ಅಂದ್ರೆ ನನಗೆ ರಕ್ಷಣೆ ಮಾಡೋರು ಯಾರು ಹೇಳಿ? ಈ ಮನಸ್ಸೈತಲ್ಲ, ಇದು ಭಾಳ ಮಜಾ ಐತಿದ್ದು. ಇದು ಒಂಥರ, ಇದು ಹೆಂಗಂದ್ರೆ ಇದು ಮನ್ಯಾಗ ಕಳು ಮಾಡೋ ಹೆಂಡತಿದ್ದಂಗೆ ಅಂತಿದ್ದು. ಇದು ಮನಸ್ಸು ಅನ್ನೋದು ಏನು ಹೊರಗೆ ತವ್ರ ಮನೆಗೆ ಕಳ್ಸೋಕ್ಕೂ ಆಗೋದಿಲ್ಲ, ಅಡುಗೆ ಮಾಡೋರು ಇರೋದಿಲ್ಲ, ಇಟ್ಕೊಂಡು ಕುಂತೀಯ ರೊಕ್ಕ ಉಳಿದಿಲ್ಲ. ಹಂಗೆ ಇದನ್ನ ಏನು ಬಿಟ್ಟಿರಕ್ಕೂ ಆಗೋದಿಲ್ಲ, ಇಟ್ಕೊಂಡು ಕುಂತೀಯ ಕಾಡ್ತೈತಿ. ಈಗ ಮನ್ಯಾಗ ತಾಯಂದ್ರೆ ಇರ್ತಾರೆ, ಒಬ್ಬ ಹೋಗಿ ಪ್ಯಾಂಟ್ ಕಳೆದು ಹಾಕಿ ಬಾತ್ರೂಮಿಗೆ ಹೋಗಿ ಬಂದಂತ ಬರೋದ್ರಾಗ ಪ್ಯಾಂಟಿನ ಬಕ್ಕಣದಾಗ ಕೈ ಹಾಕದ ನೋಡ್ತಾನ, ಮಗನಿಗೆ ಕರೆದ ಕಪಾಳ ಹೊಡ್ಯಾಕತ್ ನಂದು. ಅಲ್ಲ ರೊಕ್ಕ ತೊಗೊಂಡು ಏನಿದ್ರೇನೋ ಅಂತ ಹೊಡೆದಿದ್ದ 2-4-5 ಏಟು ಹೊಡೆದ. ಮನ್ಯಾಗ ಅವ್ರ ಹೆಣ್ಮಕ್ಳಿದ್ರು, ಅವ್ರು ಬಂದರು. ಅಲ್ಲ ಹುಡುಗಿಗೆ ಯಾಕೆ ಹೊಡ್ಯಾಕತ್ತೀರಿ? ಅಲ್ಲ ಅವ್ನು ರೊಕ್ಕ ತೊಗೊಂಡ ನನ್ನ ಪ್ಯಾಂಟ್ನ್ಯಾವ. ಅಲ್ಲ ನೀವರೇ ಬಾತ್ರೂಮಿಗೆ ಹೋಗಿದ್ರಿ, ಆ ಹುಡುಗನ ತಕ್ಕೊಂಡನಂತ ಹೆಂಗೆ ಹೇಳ್ತೀರಿ? ನಾ ಯಾಕೆ ತಕ್ಕೊಂಡಿರ್ಬಾರ್ದು? ಇಲ್ಲ ನೀ ತಕ್ಕೊಂಡಿಲ್ಲ, ಇವನ್ನ ತಕ್ಕೊಂಡ, ನನಗೆ ಗೊತ್ತು ಪಕ್ಕ ಐತಿ. ಅಲ್ಲ ಹೆಂಗೆ ಹೇಳ್ತೀರಿ? ಇಲ್ಲ ಇನ್ನೂ ಸ್ವಲ್ಪ ಚಿಲ್ಲರೆ ಉಳ್ದಾವ ಅದ್ರಾಗ. ನೀ ತಕ್ಕೊಂಡಿದ್ರೆ ಅವು ಸಹಿತ ಉಳಿತಿದ್ದಿಲ್ಲ ಅಂತ. ನಾರಿ ಮನೆಯಲ್ಲಿ ಕಳುವಡೆ, ಇದು ಒಂಥರ ಮನಸ್ಸು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ
ಕುಂಬಳಕಾಯಿ ಬಳ್ಳಿಲಿಟ್ಟನು, ನಲ್ಲಿಕಾಯಿ ಮರದಲ್ಲಿಟ್ಟನು. ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವನ್ನು ಕಾಯಿ ಕೊಟ್ಟು ಜಗಳವಾಡ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹಾ ಲಾ 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 ಲಾ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಈ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ ಎರಡು ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟೋಗಿದ್ದಾನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟ್ರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ, 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ.
ಚಂದನ ಚಂದನ